ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಬಾರ್ದು ಅಂತ ನೀವು ಕೇಳಿರ್ತೀರ, ಕರೆಕ್ಟ್ ತಾನೆ? ಒಳ್ಳೇದಲ್ಲ, ಕ್ಯಾನ್ಸರ್ ಆಗುತ್ತೆ, ಅದಾಗತ್ತೆ, ಇದಾಗತ್ತೆ. ಬಟ್ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಇದರಿಂದ ನಿಮ್ಮ ಮೈಂಡ್ ಬ್ಲೋ ಆಗಿಬಿಡುತ್ತೆ. ಹೌದು, ಓಕೆನಾ? ಸೊ ಪ್ಲೀಸ್ ಡೀಟೇಲ್ ಆಗಿ ಕೇಳಿ, ಯಾಕಂದರೆ ಎಲ್ಲರ ಮನೇಲಿ ನಾನ್ ಸ್ಟಿಕ್ ಪ್ಯಾನ್ ಇರುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ. 4 ಜನ ಹೇಳ್ತಾರೆ ಯೂಸ್ ಮಾಡಿ, 4 ಜನ ಹೇಳ್ತಾರೆ ಯೂಸ್ ಮಾಡಬೇಡಿ. ಏನು ಸತ್ಯ? ಸೊ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡೋದ್ರಿಂದ ಮೇಯ್ನಾಗಿ ಹೆಲ್ತಿಗೆ ಹಾರ್ಮ್ಫುಲ್ಲು ಅಂತ ಹೇಳ್ತಾರೆ. ನೀವು ನಾರ್ಮಲ್ ಆಗಿ ಈಗ ಏಜ್ ಆದವ್ರದ್ಗಿಲ್ಲ ಅವ್ರು ಅದೇ ಹೇಳ್ತಾರೆ. ಬಟ್ ಈಗ ಯಂಗ್ ಜನ್ರೇಷನ್ಗೆ ನಾನ್ ಸ್ಟಿಕ್ ಮಾಡಿ, ಆಯಿಲ್ ಕಮ್ಮಿ ಹಾಕಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ತಾನೆ? ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಣ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ತಾನೆ, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಸಿಗುತ್ತೆ ನಮಗೆ, ಕರೆಕ್ಟಾ? ಸೊ ನಾನ್ ಸ್ಟಿಕ್ ಪ್ಯಾನಲ್ಲಿ ಏನಿರುತ್ತೆ, ಟೆಫ್ಲಾನ್ ಕೋಟಿಂಗ್ ಇರುತ್ತೆ ಒಂದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಮುಂಚೆ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡುವಾಗ ಅದರಲ್ಲಿ ಪರ್ಫ್ಲೋರೋ ಆಕ್ಟನೋಯಿಕ್ ಆ್ಯಸಿಡ್ ಅಂತ, ಆ ಆ್ಯಸಿಡ್ ಕಾರಣದಿಂದ ನಿಮ್ಮ ಹೆಲ್ತ್ ತುಂಬ ಹಾಳಾಗ್ತಾಯಿತ್ತು, ಅದಕ್ಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ರು. ಬಟ್ ಇದು 2015 ಮುಂಚೆ, 2015 ಆದಮೇಲೆ ಆ ಇಂಗ್ರೀಡಿಯೆಂಟ್, ಆ ಆ್ಯಸಿಡ್ನ ಯೂಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಜನ, ಅರ್ಥ ಆಯ್ತಾ? ಬಟ್ ಟೆಫ್ಲಾನ್ ಕೋಟಿಂಗ್ ಇರುತ್ತೆ. ಟೆಫ್ಲಾನ್ ಕೋಟಿಂಗ್ ಇರೋದೆಷ್ಟು? ಕಮ್ಮಿ ಅಮೌಂಟಲ್ಲಿರುತ್ತೆ. ಈ ಕಮ್ಮಿ ಅಮೌಂಟಲ್ಲಿರೋ ಟೆಫ್ಲಾನ್ ಕೋಟಿಂಗ್ ಯೂಸ್ ಮಾಡಿ ನಿಮ್ಮ ಹಾರ್ಮ್ ಇದೆಯಾ? ಡೆಫಿನೆಟ್ಲಿ ಇಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ, ನಾವೇನು ಜಂಕ್ ತಿಂತೀವಿ, ಪ್ರೊಸೆಸ್ಡ್ ಫುಡ್ ತಿಂತೀವಲ್ಲ, ಅದರಲ್ಲಿ ಇದಕ್ಕಿಂತ ಜಾಸ್ತಿ ಆಲ್ರೆಡಿ ಇದೆ. ಸೊ ನೀವು ಇದು ಟ್ರೇಸ್ ಅಮೌಂಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಂತ ಇಲ್ಲ. ಬಟ್ ನಿಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ನಾನ್ ಸ್ಟಿಕ್ ತವಾನ. ಅದನ್ನು ನಾನು ಹೇಳ್ತೀನಿ, ಸೊ ದಟ್ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ, ನೀವು ಕಮ್ಮಿ ಕ್ಯಾಲರೀಸು ತಿನ್ಬೋದು, ಓಕೆನಾ? ಸೊ ಫಸ್ಟ್ ಥಿಂಗ್ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀವು ಈ ನಾನ್ ಸ್ಟಿಕ್ ತವಾ ಪ್ಯಾನ್ನ ಜಾಸ್ತಿ ಹೈ ಫ್ಲೇಮಲ್ಲಿ ಡೀಪ್ ಫ್ರೈಗೆಲ್ಲ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ಖಾಲಿ ಸಾಟೆ ಮಾಡೋಕ್ಕೆ, ಮೇಲಿಂದ ಮೇಲೆ ಟಕ್ ಟಕ್ ಬಿಸಿ ಮಾಡೋಕ್ಕೆ, ಸಾಟೆ ಮಾಡೋಕ್ಕೆ, ಅದೊಂದು ರಪ್ಪಕ್ಕೊಂದು ದೋಸೆ ಹಾಕಿ ತೆಗಿಯೋಕ್ಕೆ, ಇಂಥ ಐಟಮ್ಗೆ ಯೂಸ್ ಮಾಡ್ಬೋದು. ನೀವು ಜಾಸ್ತಿ ಹೊತ್ತು ಕುಕ್ ಮಾಡಬೇಕು ಅಂತ ಹೇಳಿದರೆ ಇದು ಸೂಟೇಬಲ್ ಅಲ್ಲ. ಸೊ ಇದನ್ನು ಯೂಸ್ ಮಾಡಬೇಡಿ, ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟು, ತುಂಬ ಜನ ಮನೇಲಿ ಏನು ಮಾಡ್ತಾರೆ ನೋಡ್ತೀನಿ, ಪ್ಯಾನ್ ಇರೋದ್ರಲ್ಲಿ ಸ್ಕ್ರ್ಯಾಚಸ್ ಇರುತ್ತೆ, ಯೂಸ್ ಮಾಡ್ತಾ ಇರ್ತಾರೆ. ಟೆಫ್ಲಾನ್ ಕೋಟಿಂಗ್ ಕಮ್ಮಿ ಆಗ್ತಾ ಇರುತ್ತೆ. ಸ್ನೇಹಿತರೆ, ಅದು ಇರೋದು ಪ್ರೊಟೆಕ್ಷನ್ಗೋಸ್ಕರ. ಸೊ ನೀವು ಅದನ್ನು ಕಮ್ಮಿ ಆದ ಕೂಡಲೇ ಯೂಸ್ ಮಾಡೋದನ್ನ ಇಮಿಡಿಯೇಟ್ಲಿ ನಿಲ್ಲಿಸ್ಬೇಕು, ಡಿಸ್ಕಾರ್ಡ್ ಮಾಡಿ. ಇಲ್ಲಾಂದರೆ ಒಳ್ಳೆ ಕ್ವಾಲಿಟಿ ತನ್ನಿ, ಯಾವುದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇಲ್ಲ ಕೋಟಿಂಗ್ ಇರೋದು ಹೋಗಿರುತ್ತಲ್ಲ ಗರ, ಇಮಿಡಿಯೇಟ್ಲಿ ಡಿಸ್ಕಾರ್ಡ್ ಮಾಡಿ, ಅದನ್ನು ಯೂಸ್ ಮಾಡಬೇಡಿ. ದಟ್ ಇಸ್ ನಾಟ್ ಗುಡ್. ಸೊ ನಾನು ಹೇಳಿದ್ನಲ್ಲ, PFOA ಆ ಆ್ಯಸಿಡ್ ಇದೆಯಲ್ಲ, ಆ ಆ್ಯಸಿಡಿಂದ ಲಿವರ್ ಡ್ಯಾಮೇಜ್ ಆಗೋ ತುಂಬ ಚಾನ್ಸ್ ಇದೆ, ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವೇನು ಮಾಡಬೇಕು, ಈಗ ಒಂದು ಫುಡ್ ಐಟಮ್ ತೊಗೊಳ್ಳುವಾಗ ನಾನು ಹೇಳಿರ್ತೀನಿ ನನ್ನ ಫಿಟ್ನೆಸ್ ಪೇಜಲ್ಲಿ, ನೀವು ಹೋಗಿ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ ತೊಗೊಳ್ಳಿ ಅಂತ. ಅದೇ ಥರ ಇದು ತೊಗೊಳ್ಳುವಾಗ, ಯಾವುದೇ ಪ್ಯಾನ್ ತೊಗೊಳ್ಳುವಾಗ ಬ್ರ್ಯಾಂಡೆಡ್ ತೊಗೊಳ್ತೀರ ಅಂತ ಅಂದ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ತೊಗೊಳ್ತೀರ ಅಂತ ಅಂದ್ಕೊಳ್ಳಿ, ಹಿಂದೆ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ PFOA ಆ್ಯಸಿಡ್ ಇದೆಯಾ ಇಲ್ವಾ, PFOA ಅಂತ ಹೇಳ್ತಾರೆ, ಕೆಮಿಕಲ್ ಇದೆಯಾ ಇಲ್ವಾ, ಅದಿಲ್ಲದಿರೋ ಐಟಮ್ನೇ ತೊಗೊಳ್ಳಿ, ಅರ್ಥ ಆಯ್ತಾ? ಇದೆಲ್ಲ ನೀವು ಮಾಡ್ತಾ ಇದ್ದೀರಾ, ಅದಾದಮೇಲೆ ಸಹ ನೀವು ಒಂದು ಸ್ಟೆಪ್ ಮೇಲೆ ಹೋಗಬೇಕು ಅಂದರೆ ನೀವು ಕಾಸ್ಟ್ ಐರನ್ ಇರೋ ಪ್ಯಾನ್ ಯೂಸ್ ಮಾಡ್ಕೋಬೋದು. ಒಂದು ಸ್ಟೆಪ್ ಮೇಲೆ ಫಸ್ಟ್ ಈ ಬೇಸಿಕ್ಸ್ನೆಲ್ಲ ಸರಿ ಮಾಡ್ಕೊಳ್ಬೇಕು, ಜಂಕ್ ಅವಾಯ್ಡ್ ಮಾಡಬೇಕು. ನೀವು ಪ್ಯಾನ್ ತೊಗೊಂಡ್ರೆ ಇಂಗ್ರೀಡಿಯೆಂಟ್ ನೋಡಿ ತೊಗೊಳ್ಬೇಕು, ಇದೆಲ್ಲ ಮಾಡಿ ಆದಮೇಲೆ ಸಹ ನೀವು ಒಂದು ಸ್ಟೆಪ್ ಮೇಲೆ ಹೋಗ್ಬೇಕಂದ್ರೆ ನೀವು ಕಾಸ್ಟ್ ಐರನ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದು ಏನೇ ಪ್ರಾಬ್ಲಮ್ ಇಲ್ಲ. ತುಂಬ ಜನ ಹೈಪ್ ಮಾಡ್ತಾ ಇದ್ದಾರೆ, ಅದರ ಬದಲು ನಮ್ಮ ಲೈಫಲ್ಲಿರೋ ಬೇರೆ ಕಸವನ್ನೆಲ್ಲ ಸರಿ ಮಾಡಿದರೆ ಲೈಫ್ ಇನ್ನೂ ಬೆಟರ್ ಆಗುತ್ತೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಲೈಕ್ ಕೊಟ್ಬಿಡಿ. ಆ್ಯಂಡ್ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್.